ಇನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ರಾಜಕೀಯದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮನೆಯಲ್ಲೇ ಸಾಕಷ್ಟು ದೊಡ್ಡ ಮಟ್ಟಿಗೆ ಸದ್ದು ಮಾಡಿತು. ಸಹಜವಾಗಿ ಬಿಜೆಪಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಬಂತು. ಆದರೆ ಈಗ ಮಾಜಿ ಸಚಿವ ರಾಜಣ್ಣ ಆಡಿರುವಂಥ ಮಾತು ನಿಜಕ್ಕೂ ಕೂಡ ಹೊಸದೊಂದು ಚರ್ಚೆಯನ್ನು ಹುಟ್ಟಾಕುವಂಥ ಸಾಧ್ಯತೆ ಇದೆ. ಯಾಕೆಂದರೆ ರಾಜಣ್ಣ ಇವತ್ತು ಮಾತನಾಡ್ತಾ ಮೊದಲಿನಂತೆ ಸಿದ್ದರಾಮಯ್ಯನವರು ಈ ಬಾರಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಇದೇ ಮಾತನ್ನು ಮುಂದಿಟ್ಕೊಂಡು ಬಿಜೆಪಿಗೂ ಕೂಡ ಈಗ ಕಾಂಗ್ರೆಸ್ಸನ್ನು ಪ್ರಶ್ನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಅಂದೋನು ಒಂದು ಕ್ಷಣನೂ ಇರ್ತಿರ್ಲಿಲ್ಲ. ಇನ್ನೂ 2.5 ವರ್ಷ ಇರ್ತೀವಿ. ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ. ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದ್ರ ಲಕ್ಷಣ ಇದು. ಕಾಂಗ್ರೆಸ್ ಅಧ್ಯಕ್ಷರು ಯಾರಿದ್ದಾರೋ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂದ್ಬಿಟ್ರೆ ಮುಗ್ದಾಯ್ತು. ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ, ಆಗ್ಬೇಕಂತ ನಾವು ಬಯಸ್ತೀವಿ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎನಿ ಟೈಮ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಚರ್ಚೆಯಲ್ಲಿಲ್ಲ ಅಂದಿದ್ದಾರೆ. ಆದರೂ ಕ್ರಾಂತಿಯ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಧಗಧಗ ಅಂತಿದೆ. ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಲೇವಡಿ ಮಾಡಿದ್ದಾರೆ. ಮೊದಲು ಅಭಿವೃದ್ಧಿ ಮಾಡಿ ಅಂತ ಕಿಡಿಕಾರಿದ್ದಾರೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀವಿ. ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2.5 ವರ್ಷ ಇರ್ತೀವಿ. ಮೊದಲು ಒಳ್ಳೆಯ ಆಡಳಿತವನ್ನು, ಭ್ರಷ್ಟಾಚಾರ ರಹಿತವಾಗಿರುವಂಥ ಅಭಿವೃದ್ಧಿಯನ್ನು ರಾಜ್ಯಕ್ಕೆ ಮಾಡೋಕ್ಕೆ ಕಲೀಲಿ. ಆಮೇಲೆ 2 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಆಮೇಲೆ ತೀರ್ಮಾನ ಆಗ್ತದೆ. ಇನ್ನು ನಾನೇ ಸಿಎಂ ಎಂಬ ಮಾತಿಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವ್ಯಾಖ್ಯಾನವೊಂದನ್ನ ಮಾಡಿದ್ರು. ಹೈಕಮಾಂಡ್ಗೆ ಸಿದ್ದು ಸೆಡ್ಡು ಹೊಡೆದಿದ್ದಾರೆ ಅಂತ ಕರೆದಿದ್ರು. ಅದೇ ಮಾತಿಗೆ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಪಕ್ಷದ ವಿಚಾರ ನಿಮಗೆ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ದಶಕಗಳ ಹಿಂದೆ ಕಾಂಗ್ರೆಸ್ ಒಳಗೆ ನಾನೇ ಅಂದೋನು ಒಂದು ಕ್ಷಣನೂ ಇರ್ತಿರ್ಲಿಲ್ಲ. ಈಗ ನಾನೇ ಅಂದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡಿಗೆ ಸೆಡ್ ಹೊಡೆದಿದ್ದಾರೆ. ಹೈಕಮಾಂಡ್ ವೀಕ್ ಆಗಿದೆ ಅನ್ನೋದ್ರ ಲಕ್ಷಣ ಇದು. ಬಿಜೆಪಿ ಅವ್ರಿಗೆ ಯಾಕೆ ನಮ್ಮ ಪಕ್ಷದ ಬಗ್ಗೆ ಅಷ್ಟೊತ್ತೆ ಅವ್ರು ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತಾರೆ? ಅವ್ರು ಯಾರ್ರಿ ಅವರು? ಹೈಕಮಾಂಡ್. ಇಷ್ಟೇ ಅಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯರನ್ನ ಔಟ್ ಗೋಯಿಂಗ್ ಸಿಎಂ ಅಂತ ಕರೆದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್ ಅವರೇ ಔಟ್ ಗೋಯಿಂಗ್ ವಿಪಕ್ಷ ನಾಯಕ ಅಂತ ಭವಿಷ್ಯ ನುಡಿದಿದ್ದಾರೆ. ಇದು ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಎನಿ ಟೈಮ್ ಹೇಳಿದಾರಲ್ಲ, ಎಲ್ಲರೂ ಏನ್ ಹೇಳ್ತಾ ಇದ್ದಾರೆ? ಹೈಕಮಾಂಡ್ 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 ಅಂತ. ನಾನು ಒಂದು ಜ್ಯೋತಿಷಾಲಯಕ್ಕೆ ಹೋಗಿದ್ದೆ ಸರ್. ಆ ಜ್ಯೋತಿಷಾಲಯ ತುಂಬ ಫೇಮಸ್ಸು. ಅಲ್ಲಿ ಜಾತಕ ಕೇಳಿದೆ ಆರ್ ಅಶೋಕ್ ಅವ್ರ ಬಗ್ಗೆ. ಅವ್ರು ಇದ್ಕೊಂಡು ಜ್ಯೋತಿಷ್ಯ ಹೇಳಿದ್ರು, ಆರ್ ಅಶೋಕ್ ಅವರು ಔಟ್ ಗೋಯಿಂಗ್ ವಿರೋಧ ಪಕ್ಷದ ನಾಯಕರು, ಸುನೀಲ್ ಕುಮಾರ್ ಅವರು ಇನ್ಕಮಿಂಗ್ ವಿರೋಧ ಪಕ್ಷದ ನಾಯಕರು ಅಂತ ಒಂದು ಹೇಳಿದ್ರು. ವಿಪಕ್ಷಗಳ ಈ ಟೀಕೆ ನಡುವೆ ಕೆಲ ಸಚಿವರು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂತಿದ್ದಾರೆ. ಡಿಕೆ ಸಿಎಂ ಆಗ್ತಾರೆ ಎಂಬ ಪ್ರಶ್ನೆಗೆ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. 5 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ನಾನಿಲ್ಲ, ನನ್ನ ಜೊತೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ, ಆಗ್ಬೇಕಂತ ನಾವು ಬಯಸ್ತೀವಿ. ಅಂದ್ರೆ ಈ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಯಾವ ಸಂದರ್ಭದಲ್ಲಿ ಯಾವ ರಾಜಕೀಯ ತೀರ್ಮಾನ ಮಾಡಬೇಕು ಅನ್ನಿಸ್ತದೋ ಆವಾಗ ಹೈಕಮಾಂಡ್ ಮತ್ತೆ ಅನವಶ್ಯಕವಾಗಿ ಮಾತಾಡಬೇಕಂತ ಅಗತ್ಯ ಇಲ್ಲ. ಈ ನಡುವೆ ಸೆಪ್ಟೆಂಬರ್ ಕ್ರಾಂತಿಯ ಕಿಡಿ ಹೊತ್ತಿಸಿದ್ದ ಕೆಎನ್ ರಾಜಣ್ಣ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಇದೆ. 2018ರ ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇತ ಆರ್ ಅಶೋಕ್ ಸಿಎಂಗೆ ನವೆಂಬರ್ ಕಾಟ ಅಂದ್ರು. ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಆಗ ಪಾರದರ್ಶಕತೆ ಕೆಲಸ ಇರೋದು. ಈಗ ಸ್ವಲ್ಪ ಅವ್ರಿಗೆ ಯಾವ ಒತ್ತಡ ಇದೆಯೋ ಏನ್ ಕತೆ ಗೊತ್ತಿಲ್ಲ. ಆದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವ್ರಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳು ಇದ್ದಾವೆ. ನವೆಂಬರ್ ಕಾಟ, ನವೆಂಬರಲ್ಲಿ ಶನಿ ಕಾಟ ಶುರುವಾಗ್ತದಲ್ಲ, ಆ ಶನಿ ಕಾಟಕ್ಕೆ ಅವರು ಈ ಡಿ ಕೆ ಶಿವಕುಮಾರ್ ಕಾಟ, ಪರಮೇಶ್ವರ್ ಕಾಟ, ಎಂ ಬಿ ಪಾಟೀಲ್ ಕಾಟ, ಈ ಕಾಟಗಳಿಂದ ಅವರು ಕೆಲಸನೇ ಮಾಡೋದು ಬಿಟ್ಬಿಟ್ಟಾರೆ. ರೈತರಿಗೆ ಕಾಟ ಕೊಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ವಿಚಾರ ರಾಜಕೀಯ ಪಡಸಾಲೆಯಲ್ಲಿ ನಿಗೂಢವಾಗಿಯೇ ಉಳಿದಿದೆ. ನಾಯಕರ ಹೈಕಮಾಂಡ್ ಹೇಳಿಕೆಗಳು ಗೊಂದಲ ಮೂಡುವಂತೆ ಮಾಡಿವೆ. ಈ ನಡುವೆ ಸಿದ್ದರಾಮಯ್ಯರ ಮೇಲೆ ಒತ್ತಡವಿದೆ ಎಂಬ ರಾಜಣ್ಣ ಮಾತು ಅದ್ಯಾವ ಸ್ವರೂಪಕ್ಕೆ ತಿರುಗುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.